ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪರೋಪಕ್ಕಾಗಿಯೇ ಸತ್ಪುರುಷರು ಬಾಳುವರು, ಮಹಾತ್ಮರು ಇತರರಂಗೆ ತ್ಯಾಗ ಮಾಡಬೇಕು. ಇದಲ್ಲದೆ ಜಗತ್ತಿನಲ್ಲಿ ಬೇರೆ ಮಾರ್ಗವಿಲ್ಲ. ಮತ್ತೊಬ್ಬರಿಗೆ ಯಾವುದು ಒಳ್ಳೆಯದೋ ಅದನ್ನು ನಾನು ಮಾಡುವುದರಿಂದ ಮಾತ್ರ ನನ್ನ ಒಳ್ಳೆಯದನ್ನು ಸಾಧಿಸಬಹುದು. ಬೇರೆ ಮಾರ್ಗವಿಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೀಪ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ. ಮನೆಯೊಳಗೆ ದೇವರ ದೀಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಮಹಾ ಜಿಜ್ಞಾಸೆಯ ವಿಷಯ ಆಗಿದೆ. ಒಬ್ಬೊಬ್ಬರು ಒಂದೊಂದು ತರಹ ಹೇಳಿ ತಲೆ ಕೆಡಿಸಿ ಬಿಡುತ್ತಾರೆ. ನಿಜವಾದ ತತ್ವಗಳು ವಾಡಿಕೆಗಳೇನು? ಅನೇಕ ಜನ ದೂರದರ್ಶನ ವಾಹಿನಿಗಳ ಪಾಠಗಳಿಂದ ಏನೇನೋ ಹೋಗಿ ಕೊನೆಗೆ ಗೊಂದಲದಲ್ಲಿ ಬಿದ್ದಿದ್ದು ಇದೆ. ತಾವು ತತ್ಸತ್ ಶಾಸ್ತ್ರ ಪ್ರಮಾಣಿಸು ಎಂದಂತೆ ಶಾಸ್ತ್ರವಚನವನ್ನು ಮಾತ್ರ ಹೇಳಿಬಹುದಷ್ಟೇ. ಅಂದರೆ ನಾವೇನು ಅಂದರೆ ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಅವ್ರು ಹೇಳೋದು, ಇವ್ರು ಹೇಳೋದು. ನಾವು ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕೇ ಹೊರತು ಅವರೊಂದು ಹೇಳಿದ್ರು, ಇವರೊಂದು ಹೇಳಿದ್ರು ಗೊಂದಲ ಮಾಡ್ಕೋಬಾರ್ದು. ಅದನ್ನು ಹೇಳುತ್ತೆ. ತೈಲ ಅಂದರೆ ಎಳ್ಳೆಣ್ಣೆ ಮತ್ತು ಘೃತ ತುಪ್ಪ ದೀಪಗಳು. ತೆಂಗಿನ ಎಣ್ಣೆಯನ್ನು ಕೂಡ ಬಳಸಬಹುದು. ಮನೆಯೊಳಗೆ ದೇವರ ಕೋಣೆಯಲ್ಲಿಡಲು ಯೋಗ್ಯ. ಇನ್ನಾವುದೇ ತೈಲಗಳು ದೇವರಿಗೆ ಯೋಗ್ಯವಲ್ಲ. ಇವರ ತೈಲಗಳು ನಾಮ ಪ್ರಯೋಗಾದಿಗಳಿಗೆ ಸಂಬಂಧಿಸಿದ್ದಕ್ಕಾಗಿ ಕೆಲವು ಪಾಪಹರವಾದರೆ ಘೃತವು ಮೋಕ್ಷದಾಯಕ. ಒಂದು ಸ್ತಂಭದಲ್ಲಿ ಒಂದೇ ದೀಪ ಉರಿಯಬೇಕು ಅಥವಾ ದೀಪ ನಮಸ್ಕಾರ ಉದ್ಘಾಟನೆಗಳ ಸಂದರ್ಭದಲ್ಲಿ 5 ದೀಪ ಅದಕ್ಕಿಂತ ಹೆಚ್ಚು ದೀಪ ಒಂದೇ ಸ್ಥಳದಲ್ಲಿ ಉರಿಯಬೇಕು. 2 ದೀಪ ಒಂದೇ ಸ್ತಂಭದಲ್ಲಿದ್ದರೆ ಇದು ಭಿನ್ನಾಭಿಪ್ರಾಯ ಸೂಚಕ. 2 ದೀಪ ಒಂದೇ ಸ್ಥಳದಲ್ಲಿದ್ದರೆ ಇದು ಭಿನ್ನಾಭಿಪ್ರಾಯ ಸೂಚಕ. 3 ಇದ್ದರೆ ಮರಣ ಸೂಚಕ. ಒಂದೇ ಸ್ತಂಭದಲ್ಲಿದ್ದರೆ 4 ಇದ್ದರೆ ಗೊಂದಲ. 5 ದೀಪಗಳು ಆರಾಧನೆಗೆ ಮಾತ್ರ. ಇದರಲ್ಲಿ ಬತ್ತಿಗಳ ಪ್ರಮಾಣ: 2 ಬತ್ತಿ ದೇಹ ಮತ್ತು ಪ್ರಾಣಗಳ ಸಂಕೇತ. 3 ಬತ್ತಿ ತ್ರಿಶಕ್ತಿ ರೂಪ. 4 ಬತ್ತಿಯ ಉತ್ತಮವಲ್ಲ. 5 ಬತ್ತಿಗಳು ಪಂಚಭೂತಗಳ ಸಂಕೇತ. ಹಾಗಾಗಿ 4 ಬತ್ತಿ ಬಿಟ್ಟು ಯಾವುದನ್ನೂ ಹಾಕಬಹುದು. ಆದರೂ 2 ಬತ್ತಿಯೇ ಮನೆಗಳಲ್ಲಿ ಶ್ರೇಷ್ಠ. ದೀಪಸ್ತಂಭ ದೀಪದ ಇಂಧನ ತೈಲವು ಮಲಿನ ಆಗಿರಬಾರದು. ಕೀಟಾದಿಗಳು ಬಿದ್ದಿದ್ದರೆ ಅದನ್ನು ಶುಚಿಯಾಗಿಡಬೇಕು. ಎಳ್ಳೆಣ್ಣೆ ಮತ್ತು ತುಪ್ಪ ಮಿಶ್ರಣವಾಗಿದ್ದಲ್ಲಿ ಬಾರದು. ಕೈಯಲ್ಲಿ ಯಾವುದಾದರೂ ಬೇರೆ ತೈಲ ಇದ್ದರೆ ಇನ್ನೊಂದು ತೈಲ ಮುಟ್ಟಬೇಕಾದರೆ ಕೈಯನ್ನು ತೊಳ್ಕೊಂಡು ಅದನ್ನು ಮುಟ್ಟಬೇಕು. ಅಂದರೆ ತುಪ್ಪದ ಕೈಯಲ್ಲಿ ಎಳ್ಳೆಣ್ಣೆ ಮುಟ್ಟಬಾರ್ದು ಅಂತ ತಿಳ್ಕೋಬೇಕು ನಾವು. ದೇವರ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಬೇಕು. ಒಂದು ದೀಪ ಇಡುವುದಿದ್ದರೆ ಮಾತ್ರ, ಎರಡಿದ್ದರೆ ಎಡಭಾಗಗಳು ಇಡಬಹುದು. ದೀಪದ ಮುಖ ಯಾವಾಗಲೂ ಅಂದರೆ ಪೂಜಿಸುವವರ ಕಡೆಗೆ ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಅಥವಾ ದೇವರ ಕಡೆ ಸ್ವಲ್ಪ ವಾಲುವಂತೆಯೇ ಇಡಬಹುದು. ಇದು ಶಾಸ್ತ್ರದ ಲಕ್ಷಣ. ಗೊತ್ತಾಯ್ತಾ? ನಾವು ತಿಳ್ಕೋಬೇಕಿದನ್ನು. ನಾವು ತಿಳ್ಕೊಂಡಾಗ ನಾವು ನಮ್ಮ ಧರ್ಮವನ್ನು, ಸನಾತನ ಧರ್ಮವನ್ನು ನಾವು ತಿಳ್ಕೊಬೋದು. ಯಾವಾಗಲೂ ನಮ್ಮ ಸನಾತನ ಧರ್ಮಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹ, ಬೆಲೆ ಕೊಡಲೇಬೇಕು. ನಾವು ಇವತ್ತಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 23/12/2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ. ದಕ್ಷಿಣಾಯನ ಹೇಮಂತ ಋತು. ಪುಷ್ಯಮಾಸ ಶುಕ್ಲಪಕ್ಷ. ತಿಥಿ ತದಿಗೆ ಹಗಲು 10:14. ನಕ್ಷತ್ರ ಶ್ರವಣ. ಬೆಳಗಿನ ಜಾವ 5:28. ಮಳೆ ಮೂಲ 3ನೇ ಪಾದ. ರಾಹುಕಾಲ 3:13ರಿಂದ 4:39. ಗುಳಿಕ ಕಾಲ 12:22ರಿಂದ 1:47. ಯಮಗಂಟ ಕಾಲ 9:30ರಿಂದ 10:56. ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.